ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಒಳಜಗಳ ಇದೆಯಾ ಅನ್ನುವ ಪ್ರಶ್ನೆಗೆ ಈಗ ಕಾಂಗ್ರೆಸ್ಸಿನ ಸಚಿವರೊಬ್ಬ ಉತ್ತರ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಗೊಂದಲ ಇರೋದು 100% ಸತ್ಯ. ಒಪ್ಪಿಕೊಂಡಿರೋದು ಲೋಕೋಪಯೋಗಿ ಸಚಿವರು. ಸತ್ಯ ಒಪ್ಪಿಕೊಂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಡಿಸಿಎಂ ಮಧ್ಯೆ ಸಂಪುಟದ ಬಗ್ಗೆ ಗೊಂದಲ ಇದೆ. ಗೊಂದಲಗಳಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ಸ್ಟೆಂಟ್ ಆಗಿ ತೆರೆ ಬೀಳಬೇಕು. ದೆಹಲಿ ನಾಯಕರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಗೊಂದಲ ಬಗೆಹರಿಸೋದಕ್ಕೆ ವರಿಷ್ಠರಿಗೆ ಮನವಿ ಮಾಡಿದ್ದೇವೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಜಾರಕಿಹೊಳಿ ಸ್ಫೋಟಕ ಮಾತು. ನವೆಂಬರ್ ತಿಂಗಳಿನಿಂದ ಏಪ್ರಿಲ್ ವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅತಿರೇಕದ ಗೊಂದಲಗಳಾಗ್ತಾ ಇದೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ನಾಯಕರು ನಮ್ಮಲ್ಲಿ ಯಾವ ಭಿನ್ನರಾಗವೂ ಇಲ್ಲ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಹೇಳಕೊಂಡು ಬಂದ್ರೆ ಹೊರತಾಗಿ ಯಾರೂ ಒಪ್ಪಿಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ. ಇವತ್ತು ಅಂತೂ ಇಂತೂ ಕಾಂಗ್ರೆಸ್ ಪಕ್ಷದ ಅತಿ ಪ್ರಭಾವಿ ಸಚಿವನೊಬ್ಬ ಅರ್ಥಾತ್ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ನಮ್ಮಲ್ಲಿ ಒಂದು ಗೊಂದಲ ಇರೋದು ನಿಜ, ನಿಸ್ಸಂದೇಹವಾಗಿ ಗೊಂದಲ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇದಕ್ಕೊಂದು ಶೀಘ್ರವೇ ಪರಿಹಾರ ಹೈಕಮಾಂಡ್ ನಾಯಕರು ತಿಳಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಸುಮಾರು 1.5 ಗಂಟೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಲ್ಲಿ ಕೂತು ಮಾತನಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಭೇಟಿಗೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿಯ ಜೊತೆಯೂ ಕೂಡ ಮಾತನಾಡಿದ್ದಾರೆ ಅನ್ನೋ ಸಣ್ಣ ಗುಮಾನಿ ಇದೆ. ಈ ಎಲ್ಲ ಬೆಳವಣಿಗೆಗಳು ಯಾಕಾಗ್ತಾ ಇದೆ? ಕಾದಷ್ಟು ಕಾಲಗಳು ನನಗೆ ಅವಕಾಶಗಳು ಬಂದಿಲ್ಲ, ಕಾಯೋದಕ್ಕೆ ಕಾಲಗಳಿಲ್ಲ, ಕಾಯೋದಕ್ಕೆ ತಿಂಗಳುಗಳಿಲ್ಲ. ಇರೋ 2 ವರ್ಷ ಆದ್ರೂ ಕೂಡ ನಾನು ಸಿಎಂ ಸ್ಥಾನ ಅನುಭವಿಸಬೇಕು ಅನ್ನೋ ಹಠಕವಿದ್ದಂಗೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.